ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಚಿನ್ ಎಕ್ಸ್ಪ್ರೆಸ್ ಇನ್ಸ್ಟಾ ಪೇಜ್. ನಾನಿವತ್ತು ಏನನ್ನ ಹೇಳೋದಕ್ಕೆ ಬಂದಿದ್ದೀನಿ ಅಂದರೆ, ನಿನ್ನೆ ನಡೆದಿರತಕ್ಕಂಥ ಒಂದು ಲೀಗ್ ಸ್ಟೇಜಲ್ಲಿ ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶು, ಆ ಮ್ಯಾಚಲ್ಲಿ ನಾವು ಫಸ್ಟ್ ಆಫ್ ಆಲ್ ಅಫ್ಘಾನಿಸ್ತಾನದವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳಲೇಬೇಕು. ಬಿಕಾಸ್ ಆ ಥರ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ, ಆ ಥರ ಒಂದು ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ ಆಡಿದ್ದಾರೆ, ಸ್ಪಿರಿಟ್ ಆಫ್ ಕ್ರಿಕೆಟ್ನ ತೋರಿಸಿದ್ದಾರೆ. ಇದೆಲ್ಲ ಒಂದು ಗುಡ್ ಸೈನ್ ಅಂತಲೇ ನಾವು ಹೇಳ್ಬೋದು. ಇಲ್ಲಿ ಮೊದಲನೇದಾಗಿ ಅಂಥ ಒಂದು ವೆಸ್ಟ್ ಇಂಡೀಸ್ ಕಂಡೀಷನಲ್ಲಿ ಆ ಒಂದು ಬೌಲಿಂಗ್ ಅಟ್ಯಾಕ್ಗೆ ನಾವು ಕಂಗ್ರ್ಯಾಚುಲೇಷನ್ ಹೇಳಲೇಬೇಕು. ಬಿಕಾಸ್ ಅಂಥ ಒಂದು ವೆಸ್ಟ್ ಇಂಡೀಸ್ ಕಂಡೀಷನ್ನು ತುಂಬ ಬೌಲಿಂಗ್ ಯಾರು ಸ್ಟ್ರಾಂಗ್ ಆಗಿರುತ್ತೆ ಅವರಿಗೆ ತುಂಬ ಫೇವರಬಲ್ ಆಗಿರ್ತಕ್ಕಂಥ ಒಂದು ಪಿಚ್. ಅದು ಕಂಪ್ಲೀಟ್ಲಿ ಬೌಲಿಂಗ್ ಪಿಚ್ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾ ಪಿಚ್ ಹಂಗೆ ಅಂದರೆ ಫುಲ್ ಹೈ ಸ್ಕೋರಿಂಗ್ ಗೇಮ್ಸು, ರನ್ ನೋಡಿ ಅದರಲ್ಲೆಲ್ಲ ತುಂಬ ಬಿಗ್ ಹಿಟ್ ಹೊಡಿಬೋದು ಮತ್ತು ಬೌಂಡ್ರೀಸ್ಗಳು ಜಾಸ್ತಿ ಬರುತ್ತೆ. ಬಟ್ ವೆಸ್ಟ್ ಇಂಡೀಸ್ ಕಂಡೀಷನ್ಗೆ ಹೋದರೆ ತುಂಬ ಬೌಲಿಂಗ್ಗೆ ಹೆಲ್ಪ್ ಆಗುವಂಥ ಪಿಚ್ಗಳು, ಪುಡಿ ಪಿಚ್ಚು ತುಂಬ, ಮತ್ತು ವಿಂಡ್ ಜಾಸ್ತಿ ಬರುತ್ತೆ, ವಿಂಡ್ ಫ್ಲೋ ಆಗುತ್ತೆ ಜಾಸ್ತಿ, ತುಂಬ 360 ಆ್ಯಂಗಲಲ್ಲಿ ಅದು ವಿಂಡ್ ಫ್ಲೋ ಆಗುತ್ತೆ. ಅಲ್ಲಿ ತುಂಬ ಕಷ್ಟ ಇದೆ ಮ್ಯಾಚ್ ಆಡೋದಕ್ಕೆ. ಬಟ್ ಅಂಥ ಕಂಡೀಷನಲ್ಲಿ ಅಫ್ಘಾನಿಸ್ತಾನ್ ಅಂಥ ಸ್ಪಿರಿಟ್ನ ತೋರಿಸಿ ಸೆಮಿಫೈನಲ್ಗೆ ಎಂಟ್ರಿ ಆಗಿರೋದು ತುಂಬ ಎಲ್ರಿಗೂ ಒಂಥರ ಆಶ್ಚರ್ಯನೂ ಆಗುತ್ತೆ. ಆ್ಯಂಡ್ ಒಂದು ಕಡೆ ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ತುಂಬ ಅಪ್ರಿಷಿಯೇಷನ್ನು ಕೊಡಬೇಕಾಗುತ್ತೆ. ಇಡೀ ವರ್ಲ್ಡೇ ಅಪ್ರಿಷಿಯೇಷನ್ ಕೊಡ್ತಿದೆ ಅವರಿಗೆ. ಆ ಥರ ಒಂದು ಕ್ರಿಕೆಟ್ನ ಆಡಿ ತೋರಿಸಿದ್ದಾರೆ. ಈವನ್ ಇಂಡಿಯಾಗಿಂತನೂ ಒಂದು ಬೆಸ್ಟ್ ಆಫ್ ಕ್ರಿಕೆಟ್ನ ಆಡಿದ್ದಾರೆ. ಬಿಕಾಸ್ ಯಾಕೆ ಅಂದರೆ ಲೀಗ್ ಸ್ಟೇಜಲ್ಲಿ ಮತ್ತು ಸೂಪರ್ 8ಗೆ ಎಂಟ್ರಿ ಆಗಬೇಕಾದ್ರೆ ನ್ಯೂಜಿಲೆಂಡ್ನ ಸೋಲಿಸ್ತಾರೆ ಫಸ್ಟ್ ಆಫ್ ಆಲ್. ಆಮೇಲೆ ಲೀಗ್ ಸ್ಟೇಜ್ಗೆ ಎಂಟ್ರಿ ಆದಮೇಲೆ ಬಲಿಷ್ಠವಾದಂಥ ಆಸ್ಟ್ರೇಲಿಯಾನ ಸೋಲಿಸ್ತಾರೆ. ಇವೆರಡು ತುಂಬ ಇಂಪ್ಯಾಕ್ಟ್ ಆದಂಥ ಮ್ಯಾಚ್ಗಳು. ಅಲ್ಲಿ ಇವತ್ತಿನ ಮ್ಯಾಚಿಗೆ ಬರೋದಾದರೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಗರ್ಬಾಜ್ ಮತ್ತು ಇಬ್ರಾಹಿಂ ಜಾರ್ಡನ್ ಅಫ್ಘಾನಿಸ್ತಾನ್ ಕಡೆ ಆ ಒಂದು ಇವರು ಓಪನ್ ಆರ್ಡ್ರಲ್ಲಿ ಬರುವಂಥದ್ದು. ಫಸ್ಟ್ ಬ್ಯಾಟಿಂಗಲ್ಲಿ ಫುಲ್ ಟಾಪಲ್ಲಿ ಬರ್ತಾರೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗ್ ಆಡುವಂಥವ್ರು. ಈ ಗರ್ಬಾಜ್ 43 ರನ್ನನ್ನು ಸಮಥಿಂಗ್ ಹೊಡಿತಾರೆ. ಇನ್ನು ಜಡ್ರಾನ್ ಅವರು 18 ರನ್ನನ್ನು ಹೊಡಿತಾರೆ. ಇವರಿಬ್ಬರು ಓಪನ್ ಅವ್ರು ಬಿಟ್ಟರೆ ಇನ್ನು ಮಿಡ್ಲ್ ಆರ್ಡರಲ್ಲಂತೂ ಅಂತ ಹೇಳ್ಕೊಳ್ಳೋವಂಥ ಯಾವುದೇ ರೀತಿ ಬ್ಯಾಟಿಂಗ್ ಆಡಲ್ಲ ಅವರು, ಏನೋ ಗೊತ್ತಿಲ್ಲ. ಬಟ್ ಆಮೇಲೆ ಇನ್ನು ಡೌನ್ ದ ಆರ್ಡರಲ್ಲಿ ರಶೀದ್ ಖಾನ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. 19 ರನ್ ಅಂತ ಹೊಡೆದಿದ್ದಾರೆ. ಅದರಲ್ಲಿ ಮೋಸ್ಟ್ ಆಫ್ ಆಲ್ ಎಲ್ಲ 6 ಹೊಡೆದಿದ್ದಾರೆ ಅನಿಸುತ್ತೆ, ಮೇ ಬಿ. ಇನ್ನು ಬೌಲಿಂಗ್ ಅಟ್ಯಾಕ್ ಅಂತ ಬಂದರೆ ಲೈಕ್ ರಶೀದ್ ಖಾನ್ ಅವರು 4 ವಿಕೆಟ್ ಕಿತ್ತರು, ನವೀನ್ ಉಲ್ಲಕ್ ಅವರು 4 ವಿಕೆಟು. ಅದು ತುಂಬ ಇಂಪ್ರೆಸಿವ್ ಆಗಿತ್ತು. ಆ 8 ವಿಕೆಟು ತುಂಬ ಇಂಪ್ರೆಸಿವ್.